ಕಿರ್ಚಿದ್ರು ಯಾರಿಗೂ ಕೇಳಿಸಲ್ಲ. ಅಶ್ವಿನಿ ಪತಿ ಜಸ್ಟ್ ಮಿಸ್ ಆಗಿದ್ದಾರೆ. ಗುಡ್ಡ ಕುಸಿಯುವಾಗ ಸದ್ದು ಕೇಳ್ತು, ಏನು ಸದ್ದದು ಅಂತ ಹೊರಗೆ ಬಂದು ನೋಡಿದ್ದಾರೆ. ಆಗ ಏನೋ ಶಬ್ದ ಬಂತಲ್ಲ ಅಂತ ಮನೆ ಹೊರಗೆ ಅಶ್ವಿನಿ ಪತಿ ಓಡ್ ಬಂದು ನೋಡಿದ್ದಾರೆ. ಈತ ಹೊರಗೆ ಬರ್ತಾ ಇದ್ದಂತೆ ಗುಡ್ಡ ಮನೆ ಮೇಲೆ ಕುಸಿದು ಬಿದ್ದಿದೆ. ಮನೆ ಮೇಲೆ ಕುಸಿತು. ಮನೆ ಒಳಗೆ ಹೆಂಡತಿ 2 ಮಕ್ಕಳಿದ್ದಾರೆ, ಅಮ್ಮ ಅಪ್ಪ ಇದ್ದಾರೆ, ಒಟ್ಟು 5 ಜನ ಸಿಗಾಕೊಂಡಿದ್ರು. ಏನು ಮಾಡ್ಬೋದು ಆ ಪರಿಸ್ಥಿತಿಯನ್ನು, ಹೇಗೆ ಹ್ಯಾಂಡಲ್ ಮಾಡ್ಬೋದು ಹೇಳಿ? ನಿಜಕ್ಕೂ ಘನಘೋರ ದುರಂತ ಇದು. ತಾಯಿ ಮತ್ತು ಒಬ್ಬ ಮಗು ಇದೀಗ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಂದರೆ ಅಜ್ಜಿ ಮತ್ತು ಮೊಮ್ಮಗು ಸಾವನ್ನಪ್ಪಿರೋದೀಗ. ರಕ್ಷಣಾ ಕಾರ್ಯಾಚರಣೆ ಸದ್ಯಕ್ಕೆ ನಡೀತಾ ಇದೆ. ಬಟ್ ತುಂಬ ಚಾಲೆಂಜಿಂಗ್ ಒಂದು ಫೇಸನ್ನು, ಅಂದರೆ ಚಾಲೆಂಜಿಂಗ್ ಪರಿಸ್ಥಿತಿಯಲ್ಲಿ ಅಷ್ಟು ಸುಲಭವಾಗಿಲ್ಲ. ಅವಶೇಷಗಳನ್ನು ತೆಗೆಯೋದು, ಇವರಿಬ್ಬರನ್ನು ಹೊರಗೆ ಎಳ್ಕೊಬರೋ ಅನ್ನುವಂತಹ ಪರಿಸ್ಥಿತಿ ಇಲ್ಲ. ಮತ್ತೊಂದು ಕಡೆ ತಾಯಿ ಮತ್ತು ಮಗುವಿಗೆ ಇಬ್ಬರಿಗೂ ಕೂಡ ಆಕ್ಸಿಜನನ್ನು ಸದ್ಯ ಸಪ್ಲೈ ಮಾಡ್ತಾ ಇದ್ದಾರೆ. ಅಂದರೆ ಪರಿಸ್ಥಿತಿನ ಊಹೆ ಮಾಡ್ಕೊಳ್ಳಿ. ಆಕ್ಸಿಜನ್ ಸಪ್ಲೈ ಮಾಡಿ ಅವರಿಬ್ಬರನ್ನು ಕೂಡ ರೆಸ್ಕ್ಯೂ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದೇನಾಗಿದೆ ಅಂದರೆ ಮಳೆ ಜಾಸ್ತಿ ಆಗಿದೆ, ತೇವಾಂಶ ಜಾಸ್ತಿ ಆಗಿಬಿಟ್ಟು ಗುಡ್ಡ ಕುಸಿತಾ ಇದೆ. ಏನೋ ಶಬ್ದ ಕೇಳ್ತಲ್ಲಂತ ಆ ಮನೆ ಓನರ್ ಏನಿದ್ದಾರೆ, ಯಜಮಾನ, ಆತ ಬಂದು ಹೊರಗೆ ನೋಡೋಷ್ಟೊತ್ತಿಗೆ ಗುಡ್ಡ ಸಂಪೂರ್ಣವಾಗಿ ಮನೆ ಮೇಲೆ ಬಿದ್ದೇ ಹೋಗಿದೆ. ಒಳಗೆ ಹೋಗೋಕ್ಕೂ ಕೂಡ ಆಗಿಲ್ಲ. ಮನೆಯೊಳಗೆ ತಂದೆ ತಾಯಿ ಸಿಗಾಕೊಂಡಿದ್ದಾರೆ, ಹೆಂಡತಿ 2 ಮಕ್ಕಳು ಸಿಗಾಕೊಂಡಿದ್ದಾರೆ. ಏನಾಗಿದೆ ಅವರಿಗೆ ಅನ್ನುವಂತಹ ಒಂದು ಸುದ್ದಿ ಗೊತ್ತಾಗ್ತಾ ಇಲ್ಲ. ಪರದಾಡ್ಬಿಟ್ಟಿದ್ದಾರೆ ಅವರು. ಅವರೊಬ್ಬರೇ ಬಚಾವ್, ಏನು ಪೆಟ್ಟಾಗ್ದಲೇ ಬಚಾವ್ ಆಗಿರೋದು ಅವರೊಬ್ಬರೇ. ಇದೀಗ ಆ ಮನೆಯ ಹಿರಿಯ ಏನಿದ್ರು ಅವ್ರನ್ನ 65 ವರ್ಷ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬಟ್ ಅವರ ಹೆಂಡತಿ ಸಾವನ್ನಪ್ಪಿದ್ದಾರೆ. ಮತ್ತು ಈಗ ಸೊಸೆ ಮತ್ತು ಮೊಮ್ಮಗ ಏನಿದ್ದಾನೆ, ಇಬ್ಬರೂ ಕೂಡ ಒಂದು ಹೊರತೆಗೆಯೋಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಪರಿಶ್ರಮವನ್ನು ಹಾಕ್ತಾ ಇದ್ದಾರೆ. ತುಂಬ ಚಾಲೆಂಜಿಂಗ್ ಆಗಿದೆ. ಬಟ್ ಮತ್ತೊಂದು ಮಗು ಒಂದು ಜೀವವನ್ನು ಕಳ್ಕೊಂಡಿದೆ. ಅವಶೇಷಗಳ ಅಡಿ ತಾಯಿ ಮತ್ತು ಮಗು ಈಗ ಸಿಗಾಕೊಂಡಿದೆ. ಒಂದು ಮಗುವನ್ನು ಹೊರತೆಗೆದಿದ್ದಾರೆ. ಜಾಗದಲ್ಲಿ ಇದೀಗ NDRF ಮತ್ತು SDRF ಟೀಮ್ ಒಂದು ಬೀಡು ಬಿಟ್ಟಿದ್ದು ರಕ್ಷಣಾ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಲೆಕ್ಕ ಹಾಕಿ ಒಂದು ಮನೆಯ ಅವಶೇಷಗಳನ್ನು ತೆಗೆಯುವಂಥದ್ದು ಅಷ್ಟೊಂದು ಸುಲಭ ಅಲ್ಲ. ಮತ್ತು ಹೆಂಗೋ ತೆಗೆದು ಹಾಕ್ಬಿಡೋಣ, JCB ಇಟಾಚಿ ತಂದು ತುಂಬಿ ಮಣ್ಣನ್ನು ಹೊರಗೆ ಹಾಕೋಣ ಅನ್ನುವಂತಹ ಪರಿಸ್ಥಿತಿ ಇಲ್ಲ. ಯಾಕಂದರೆ ಅಲ್ಲಿ ಜೀವಗಳಿದ್ದಾವೆ. 2 ಜೀವವನ್ನು ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ಅವ್ರನ್ನ ಹೊರ ತೆಗಿಬೇಕು. ಅದು ತುಂಬ ಚಾಲೆಂಜಿಂಗ್ ಆಗಿದೆ. ಈ ಯಾವ ಕಡೆ ತೆಗೆಯೋಕೆ ಹೋಗಿ ಇನ್ನೆಲ್ಲಿ ಬಿದ್ದೋಗುತ್ತೋ ಅನ್ನೋ ಆತಂಕ ಇದೆ. ಈಗ 16 ಜನ NDRF ಮತ್ತು SDRF ಟೀಮ್ ಅಲ್ಲಿ ಬೀಡು ಬಿಟ್ಟಿದೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಆದಿತ್ಯ ನೀಡ್ತಾರೆ. ಆದಿತ್ಯ, ಸದ್ಯ ಮಳೆ ಕಡಿಮೆ ಆಗಿದೆಯಾ? ಮತ್ತೊಂದು ಕಡೆ ಈ ರೆಸ್ಕ್ಯೂ ಕೆಲಸ ಹೇಗೆ ನಡೀತಾ ಇದೆ? ಎಸ್ ವಿದ್ಯಾ, ಈಗಾಗಲೇ ಬಿಟ್ಟು ಬಿಡದೆ ಕೂಡ ಮಳೆ ಜೋರಾಗಿ ಸುರಿತಾ ಇರುವಂತದ್ದು. ನಿರಂತರವಾಗಿ ಮಳೆ ಸುರಿದಿಂದ ಕಾರಣವಾಗಿ ರೆಸ್ಕ್ಯೂ ಕೆಲಸಕ್ಕೆ ಸ್ವಲ್ಪ ಅಡಚಣೆ ಕೂಡ ಆಗ್ತಿರುವಂತದ್ದು. ಜೊತೆಗೆ ಆರ್ಯನ್ ಎಂಬ 2.5 ವರ್ಷದ ಮಗುವನ್ನು ಈಗಾಗಲೇ ಹೊರತೆಗೆಯಲಾಗಿದ್ದು, ಆ ಮಗು ಡೆತ್ ಆಗಿದೆ ಅಥವಾ ಮೃತಪಟ್ಟಿದೆ ಅಂತ ಹೇಳುವಂತದ್ದು ಮಾಹಿತಿ ನಮಗೆ ಈಗ ದೊರಕಿರುವಂತದ್ದು. ಜೊತೆಗೆ ಈಗ ಏನು ಮನೆ ಇದೆ, ಮನೆಗೆ ಜಾಕ್ ಅಂದ್ರೆ ಪಿಲ್ಲರ್ ಎಕ್ಸ್ಟ್ರಾ ಜಾಕ್ ಕೊಡುವ ಮೂಲಕ ಸ್ವಲ್ಪ ಅಪ್ ಮಾಡಿ ಇನ್ನೂ 2 ಅಂದ್ರೆ 2 ಮಹಿಳೆ ಮತ್ತು ಇನ್ನೊಂದು ಮಗು 1 ವರ್ಷದ ಮಗು ಇನ್ನು ಒಳಗಡೆ ಇರುವಂತದ್ದು. ಆ ರಕ್ಷಣಾ ಕಾರ್ಯಗಳು ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಚಿಕಿತ್ಸೆಗೆ ಸ್ಪಂದಿಸಿದ್ದಾರೆ. ಈಗಾಗಲೇ ಅವರಿಗೆ ಡ್ರಿಪ್ಸ್ ಮತ್ತು ಆಕ್ಸಿಜನ್ ಕೊಡುವ ಕೆಲಸ ಕಾರ್ಯಗಳು ಕೂಡ ವೈದ್ಯರು ಮಾಡ್ತಿರುವಂತದ್ದು. ಬರದಿಂದ ಸಾಗ್ತಾ ಇದೆ. ಜೊತೆಗೆ ಮಳೆ ಕೂಡ ಈ ಒಂದು ಕಾರ್ಯಾಚರಣೆಗೆ ಅಡ್ಡಿ ಆಗ್ತಿರುವಂತದ್ದು. ವಿದ್ಯಾ, ಈಗ ತುಂಬ ಕಷ್ಟ ಇದೆ ರೆಸ್ಕ್ಯೂ ಮಾಡೋಕ್ಕೆ. ಅಂದರೆ ಯಾವ ರೀತಿ ಸವಾಲನ್ನು ಎದುರಿಸ್ತಾ ಇದ್ದಾರೆ? ಆ್ಯಂಡ್ ಅವರಿಬ್ಬರಿಗೂ ಕೂಡ ಆಕ್ಸಿಜನ್ ಎಲ್ಲ ಸಪ್ಲೈ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನಮಗೆ ಅಂದರೆ ಇಲ್ಲಿ ನೋಡ್ತಿರೋ ವಿಜುವಲ್ಸ್ಗೂ ಇದಕ್ಕೂ ಅಷ್ಟೊಂದು ಐಡಿಯಾ ಸಿಗ್ತಿಲ್ಲ. ಏನಾಗ್ತದೆ ಆ್ಯಕ್ಚುಲಾಗಿ? ಕಷ್ಟ ಆಗ್ತಾ ಇರೋದು ಏನು? ಎಸ್, ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂತ ಹೇಳಿದ್ರೆ ಇದು ಅತ್ಯಂತ ದುರ್ಗಮವಾದಂತಹ ಪ್ರದೇಶವಾಗಿರುವಂತದ್ದು. ಅಂದ್ರೆ ಮನೆ ಪಕ್ಕದಲ್ಲಿ ಒಂದೇ ಮನೆ ಇರುವಂತದ್ದು. ಮನೆ ಪಕ್ಕದಲ್ಲಿ ಅತ್ಯಂತ ಎತ್ತರವಾದಂತಹ ಗುಡ್ಡ ಇದೆ. ಈ ಗುಡ್ಡದಿಂದ ಕುಸಿದಂತಹ ಮಣ್ಣು ನೇರವಾಗಿ ಮನೆ ಮುಂಭಾಗಕ್ಕೆ ಬಿದ್ದಿರುವಂತದ್ದು. ಮತ್ತು ಈ ಮನೆಗೆ ಮುಖ್ಯವಾಗಿ ಸಂಪರ್ಕ ಅಂದ್ರೆ ಮುಖ್ಯ ರಸ್ತೆ ಸಿಗ್ಬೇಕಾದ್ರೇನೆ, ಅಂದ್ರೆ ಅವರ ವಾಹನ ನಿಲ್ಬೇಕಾದ್ರೇನೆ, ವಾಹನ ಹೋಗ್ಬೇಕಾದ್ರೇನೆ 500 ಅಥವಾ 600 ಮೀಟರ್ಗಳಷ್ಟು ದೂರ ಹೋಗ್ಬೇಕಾಗ್ತದೆ. ಯಾಕಂದ್ರೆ ಈ ಮನೆ ಹತ್ರಕ್ಕೆ ಯಾವುದೇ ವಾಹನ ಸಂಚಾರ ಅಥವಾ ವಾಹನಗಳು ಕೂಡ ಇಲ್ಲ. ಜೊತೆಗೆ ಮನೆ ಮುಂಭಾಗ
ಮುಂಭಾಗದಲ್ಲೇ ಅಂದ್ರೆ ಜಸ್ಟ್ 50 ಮೀಟರ್ ಮುಂಭಾಗದಲ್ಲೇ ದೊಡ್ಡ ಹಳ್ಳ ಕೂಡ ಹರಿತಾ ಇರುವಂತದ್ದು, ಅದರಲ್ಲೂ ಕೂಡ ನೀರು ತುಂಬಿರುವಂತದ್ದು. ಇದೆಲ್ಲ ಸವಾಲುಗಳು ರಕ್ಷಣಾ ಕಾರ್ಯಕ್ಕೆ ಸ್ವಲ್ಪ ಅಡಚಣೆ ಮಾಡ್ತಾ ಇದೆ. ಯಾಕಂದ್ರೆ ಯಾವುದೇ ಮಿಷನರಿಗಳನ್ನು ತಗೊಂಡು ಬಂದು ಅಲ್ಲಿಂದ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಸಾಕಷ್ಟು ಪ್ರದೇಶಗಳು ಅಂದ್ರೆ ಜಾಗ ಕೂಡ ಕಮ್ಮಿ ಇರುವಂತದ್ದು. ಯಾಕಂದ್ರೆ ಇನ್ನೂ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇನ್ನೂ ಗುಡ್ಡ ಜರಿಯುವಂತಹ ಪರಿಸ್ಥಿತಿ ಕೂಡ ಇರುವಂತದ್ದು. ಇದರಿಂದಾಗಿ ಅಂದ್ರೆ ಎಲ್ಲ ಮಣ್ಣು ನಿರಂತರ ಮಳೆಯಿಂದಾಗಿ ಗುಡ್ಡದ ಮಣ್ಣು ಮೃದುವಾಗಿರುವಂತದ್ದು. ಇದರಿಂದ ಇನ್ನೂ ಕೂಡ ಭಯಭೀತರಾಗಿದೆ. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಜನ ಸೇರಿರುವಂತದ್ದು. ಇನ್ನು ಗುಡ್ಡ ಜರಿದ್ರೆ ಇನ್ನು ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳುವಂತದ್ದು ಇಲ್ಲಿಯ ಸದ್ಯದ ಪರಿಸ್ಥಿತಿ ಆಗಿರುವಂತದ್ದು. ಜೊತೆಗೆ ಸ್ಥಳಾವಕಾಶ ಕೂಡ ರಕ್ಷಣಾ ಕಾರ್ಯಕ್ಕೆ ಸ್ಥಳಾವಕಾಶ ಕೂಡ ತುಂಬಾ ಕಮ್ಮಿ ಇರುವಂತದ್ದು. ಅಂದ್ರೆ RCC ಮನೆ ಆದ ಕಾರಣ ಎಲ್ಲ ಅಂದ್ರೆ RCC ಎಲ್ಲ ಏನು ಒಳಗಿನ ವಸ್ತುಗಳಿದೆ ಅಥವಾ ಇನ್ನಿತರ ಉಪಕರಣಗಳಿದೆ ಅದನ್ನೆಲ್ಲ ಹೊಡೆದೇ ತೆಗೆದು ಬಳಿಕ ಅವರ ರಕ್ಷಣಾ ಕಾರ್ಯ ಆಗ್ಬೇಕಾಗಿದೆ. ಇದೆಲ್ಲ ಮ್ಯಾನ್ ವರ್ಕ್ ಮೂಲಕ ಆಗ್ಬೇಕಾಗಿದೆ. ಯಾಕಂದ್ರೆ ಯಾವುದೇ ಮಿಷನರಿಗಳು ಬಾರದ ಸ್ಥಿತಿಯಲ್ಲಿದ್ದ ಕಾರಣ ಎಲ್ಲ ಮ್ಯಾನ್ ವರ್ಕ್ ಮಾಡುವ ಮುಖಾಂತರವಾಗಿ ಈ ರಕ್ಷಣಾ ಕಾರ್ಯ ಆಗ್ಬೇಕಾಗಿದೆ. ಜೊತೆಗೆ ಸಾಕಷ್ಟು ಮಳೆ ಕೂಡ ಇದ್ದ ಕಾರಣ ಈ ರಕ್ಷಣಾ ಕಾರ್ಯಕ್ಕೆ ಸ್ವಲ್ಪ ತೊಡಕಾಗ್ತಾ ಇರುವಂತದ್ದು ವಿದ್ಯಾ. ಓಕೆ, ಇನ್ನು ಸರಿಸುಮಾರು ಈಗ ಅಂದಾಜಲ್ಲಿ ಇನ್ನೊಂದು ಎಷ್ಟು ಗಂಟೆ ಒಳಗೆ ಇದನ್ನೆಲ್ಲ ಕ್ಲಿಯರ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿರೋ ಡಾಕ್ಟ್ರುಗಳು ಈ ಮತ್ತು ತಾಯಿ ಮತ್ತು ಮಗುವಿನ ಜೀವ ಸೇಫ್ ಅನ್ನೋದ್ರ ಬಗ್ಗೆ ಏನಾದರೂ ಗ್ಯಾರಂಟಿ ಕೊಡ್ತಿದ್ದಾರೆ ಹೇಗೆ ಅಂತ? ಎಸ್, ವೈದ್ಯರು ಹೇಳುವ ಪ್ರಕಾರವಾಗಿ ಇನ್ನು ಅಂದ್ರೆ ಈ ಅವಶೇಷಗಳು ಒಳಗಿನ ಅವಶೇಷಗಳನ್ನು ಕ್ಲಿಯರ್ NDRF ಮತ್ತು SDRF ತಂಡ ಕ್ಲಿಯರ್ ಮಾಡಿದ್ರೆ ಆದಷ್ಟು ಬೇಗ ಮಗುವನ್ನು ಹೊರ ತೆಗಿಬಹುದು. ಇನ್ನೊಂದು ಗಂಟೆಗಳೊಳಗೆ ಹೊರ ತೆಗಿಬಹುದು ಅಂತ ಹೇಳುವಂತಹ ಮಾತುಗಳನ್ನು ಹೇಳ್ತಿರುವಂತದ್ದು. ಜೊತೆಗೆ ಗೋಡೆ ಅಂದ್ರೆ ಏನು ಮನೆಯ RCC ಮನೆಯ ಪಿಲ್ಲರ್ ಈ 2 ಜನಕ್ಕೆ ಅಡ್ಡವಾಗಿರುವಂತದ್ದು, ಆ ಪಿಲ್ಲರ್ ಅನ್ನು ಒಡೆದೇ ತೆಗಿಬೇಕಾಗುವ ಪರಿಸ್ಥಿತಿ ಎದುರಾಗಿರುವಂತದ್ದು. ಜೊತೆಗೆ ಏನು ಈಗ ಅವರ ಏನು ಒಳಗೆ ಇದ್ದಾರೆ ಅವರಿಗೆ ಆಕ್ಸಿಜನ್ ಮತ್ತು ಏನು ಡ್ರಿಪ್ಸ್ ಕೊಡುವ ಮುಖಾಂತರವಾಗಿ ಅವರು ಸ್ಪಂದನೆ ಮಾಡ್ತಿದ್ದಾರೆ. ಅಂದ್ರೆ ಡಾಕ್ಟರ್ ಹೇಳುವಂತಹ ಮಾತುಗಳಿಗೆ ಸ್ಪಂದನೆ ಮಾಡ್ತಿದ್ದಾರೆ. ಇದರಿಂದಾಗಿ ಯಾವುದೇ ಜೀವಭಯ ಇಲ್ಲ, ಸದ್ಯದ ಮಟ್ಟಿಗೆ ಜೀವಭಯ ಇಲ್ಲ ಅಂತ ಹೇಳುವಂತ ಮಾತುಗಳು ಕೇಳಿ ಬರ್ತಿದೆ. ಆದ್ರೆ ಏನಾದ್ರೂ ರಕ್ಷಣಾ ಕಾರ್ಯ ಇನ್ನೂ ಡಿಲೇ ಆದ್ರೆ ಅವರಿಗೆ ಅಪಾಯ ಇದೆ ಅಂತ ಹೇಳುವಂತಹ ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಓಕೆ, ಈಗ ಹಾಸ್ಪಿಟಲ್ ಅಲ್ಲಿ ಒಬ್ರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಲ್ಲ, ಅವ್ರ ಪರಿಸ್ಥಿತಿ ಹೇಗಿದೆ? ದೊಡ್ಡ ಮಟ್ಟದ ಗಾಯಗಳಾಗಿದೆಯಾ ಅವ್ರಿಗೆ? ಎಸ್, ಅವರಿಗೆ ಅಂದ್ರೆ ನೇರವಾಗಿ ಮನೆ ಒಳಗಡೆ ಎಲ್ಲ ಗುಡ್ಡ ಮತ್ತು ಮರ ಬಿದ್ದ ಕಾರಣ ಅವರಿಗೆ ಸ್ವಲ್ಪ ಮಟ್ಟಿಗೆ ಗಾಯಗಳಾಗಿರುವಂತದ್ದು. ಜೊತೆಗೆ ಅವರು ಕೂಡ ICU ಅಲ್ಲಿ ಇರುವಂತದ್ದು. ಅವರಿಗೆ ಈಗ ಚಿಕಿತ್ಸೆಗಳೆಲ್ಲ ಖಾಸಗಿ ಆಸ್ಪತ್ರೆಯಲ್ಲಿ ನೀಡಿರುವಂತದ್ದು. ಇದರಿಂದಾಗಿ ಅವರು ಸ್ವಲ್ಪ ಮಟ್ಟಿಗೆ ಅಪಾಯದಿಂದ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಇನ್ನೊಬ್ರು ಅಂದ್ರೆ ಈ ಗುಡ್ಡ ಬೀಳುವ ಮುಂಚೆನೆ ಹೊರಗೆ ಬಂದಿದ್ರು. ಅಂದ್ರೆ ಆ ಮುನ್ಸೂಚನೆ ಸಿಕ್ಕಿದ ಕೂಡ್ಲೇನೆ ದೊಡ್ಡ ಶಬ್ದ ಬಂತು, ಆವಾಗಲೇ ಹೊರಗಡೆ ಬಂದಿದ್ರು. ಇದರಿಂದಾಗಿ ಅವರು ಸಂಪೂರ್ಣವಾಗಿ ಅಪಾಯದಿಂದ ಪಾರಾಗಿರುವಂತದ್ದು. ಈಗ ಸದ್ಯಕ್ಕೆ ಒಳಗೆ ಮೂರು ಜನ ಇದ್ರು. ಈಗ ಒಂದು ಮಗು ಮೃತಪಟ್ಟಿರುವಂತದ್ದು. ಆ ಮಗುವನ್ನು ಕೂಡ ಹೊರ ತೆಗೆಯಲಾಗಿದೆ. ಈಗ ಸದ್ಯಕ್ಕೆ 2 ತಾಯಿ ಮತ್ತು ಒಂದು ಮಗು ಇರುವಂತದ್ದು. ಇವರಿಗೆ ರಕ್ಷಣಾ ಕಾರ್ಯ ಕೂಡ ನಡೀತಾ ಇರುವಂತದ್ದು ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಇದೀಗ ಮಳೆ ಬೇರೆ ಬರ್ತಾ ಇದೆ, ರಕ್ಷಣಾ ಕಾರ್ಯಾಚರಣೆ ಇನ್ನಷ್ಟು ಕಷ್ಟಕರವಾಗ್ತದೆ.